ಮನಸ್ಸು ಎಲ್ಲೆಲ್ಲ ಸಂಚಾರ ಮಾಡ್ತದೆ? ವಾಯು ಅದು, ಎತ್ತಿಂದ ಬುಡದ ತನಕ. ಎಕ್ಸಾಂಪಲ್ ಕೇಳಲ, ಈಗ ಹಶು ಆಯಿತು ಅಂತ ಫೀಲ್ ಮಾಡ, ಮನಸ್ಸಿಗೆ ಎಲ್ಲುಂಟು? ಹಾಂ, ಇಷ್ಟ ಅರ್ಥ ಆಯ್ತಾ ಬಚಾವದಿ? ಅಲ್ಲಿ ಹೋಯ್ತದು. ಈಗ ಮನಸ್ಸೀಗ ಶೇರ್ಸಿಗೆ ದುಡ್ಡು ಹಾಕಿದ್ಯಾ? ಹಾಂ, ಇರಲಿ, ಅದನ್ನು ಸುಮ್ಮನೆ ಥಿಂಕ್ ಮಾಡಿ. ಈಗ ಮನಸ್ಸು ಎಲ್ಲೋಯ್ತು? ಹಾಂ, ಇಲ್ಲಿ ಬಂದು ಸಂಚಾರ ಆಯ್ತು ಅದು ಒಂದು ಸೆಕೆಂಡಲ್ಲಿ. ಇದಕ್ಕೆ ಮನೋವೇಗ ಅನ್ನೋದು. ಮನಸ್ಸು ಮನೆ ಜ್ಞಾಪಕ ಮಾಡಿಕೊಳ್ಳಿ. ಹಾಂ, ಮನೆಗೆ ಹೋಗ್ತದದು. ಇವತ್ತು ಫೈಟಿಂಗ್ ವಿತ್ ಪಾಸ್ಟ್ ಮೆಮೊರೀಸ್ ಅಂದರೆ ಏನು? ಇಲ್ಲಿ 90 ಭಾಗ, ಅಲ್ಲಿರೋ ಅರ್ಧ ಹೆಂಗಸರಲ್ಲಿ ಅದೇ ಇರೋದು. ಅತ್ತೆ ಕ್ಯಾರೆಕ್ಟರ್ ಜ್ಞಾಪಕ ಎಲ್ಲ ಮೆಮೊರಿ ಬಂದು ಕೂರ್ತು, ಅದೇ ಚಿತ್ತ. ನಮ್ಮ ಹುಡುಗರಾದರೆ ಹಳೆ ಕೈ ಕೊಟ್ಟ ಗರ್ಲ್ ಫ್ರೆಂಡ್ಸ್ ಎಲ್ಲ ಮೆಮೊರಿ ಬಂತು. ಅದು ದುಃಖವೇ ಜ್ಞಾಪಕ ಮಾಡಿಕೊಳ್ಳೋದು. ಯಾಕೆ? ಇವು ತೆಗ್ದು ಎದೆ ಎಲ್ಲ ಬಗ್ದು ಹೀಗೆ ಹನುಮಂತನ ಥರ ಕೊಟ್ಟಿವಿ. ಬಾಮ್ಮ ಕುತ್ಕೊಂಡು ಅವಳು ಕೂರಂಗಿಲ್ಲ, ಅವಳು ಬರ್ತಾ ಹೀಗೆ ಒದ್ದೇ ಬರೋದು. ಅಲ್ಲೆಲ್ಲ ಹೊಸ್ಲ ಮೇಲೆ ನರಸಿಂಹನ ಥರನೇ ಬರೋದು ನೋಡಿ, ಬಲೆಗಾಲಲ್ಲಿ ಒದ್ದು ಬಾಮ್ಮ. ತಲೆ ಬೆಲ್ಲ ಹಾರ್ತು, ಅತ್ತೆ ತಲೆ. ಅಕ್ಕಿ ಇವನು ತಿಳ್ಕೊಳ್ಳೋದು, ಅಕ್ಕಿ ಯಾರು? ಅಕ್ಕಿ ಇವನನ್ನೇ ಒದ್ದಿದ್ದು. ಅಕ್ಕಿ ತಲೆ ಯಾವುದು? ಅವನ ಅಮ್ಮ ಅದನ್ನು ಹಾರಿಸಿದ್ಲಲ್ಲ. ಮತ್ತೆ ನರಸಿಂಹ ಪ್ರವೇಶ ಆಯಿತು, ಇನ್ನು ಬಗಿಬೇಕು. ಮದುವೆ ಅಲ್ವಾ? ಆಯ್ತು, ಇನ್ನು ಗೊತ್ತುಕೋ, ಮತ್ತೆ ಬೇಕಾದ್ರೆ ಕರಿತೀನಿ. ಗ್ರಂಥಿಗಳೆಲ್ಲ ಹೇಳಿದ್ದೀನಿ. ಲಲಿತ ಸಹಸ್ರನಾಮ ಯಾರು ಅದೆಲ್ಲ ರೀಲು ಅಂದರೆ ಇದನ್ನು ಹೇಳಬೇಕು ಅವ್ರಿಗೆ. ಸನಾತನ ಧರ್ಮ ಹಾಳಾಗಿದ್ದು ಹೇಗೆ ಅಂದರೆ ಅದ್ರ ಬುಡ ತಲೆ ಗೊತ್ತಾಗಿದೆ. ದೊಡ್ಡ ಸೈನ್ಸು ಲಲಿತ ಸಹಸ್ರನಾಮ ಅಂದರೆ. ಸಹಸ್ರಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡೋ ಸೈನ್ಸ್. ವಿಷ್ಣು ಸಹಸ್ರನಾಮ ಅನ್ನೋದು ಒಂದು ಸೈನ್ಸ್, ಅಕ್ಷರ ಬ್ರಹ್ಮ ಅಂತ. ಈಗ ನೆಕ್ಸ್ಟ್ ಇದು ಅಳಿಸಪ್ಪ. ಶಬ್ದ. ಈಗ ನೀನೇ ಒಂದು ಪ್ರೆಷರ್ ಕುಕ್ಕರ್ ಅಂತ ಇಟ್ಕೊಳ್ಳು. ಹಾಂ, ನೀ ಭಾರಿ ಇದರಲ್ಲಿರ್ತ, ನೀನು ವಿಷಲ್ ಸುಮ್ಮನೆ ಇರ್ರಿ ಅಂತ ಒಂದು ಗಂಡಂಗೆ ಒಂದು ಆವಾಸ ಆಗ್ತಿ ಅಂತ ಇಟ್ಕೊಳ್ಳೋಣ. ಆಮೇಲೆ ಯಾವುದರಿಂದ ಮಕ್ಕಳು ಯಾವುದು ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೋ, ನಿನ್ನ ಅತ್ತೆ ಬೈದಿರ್ತಾರೋ, ನಾದಿನಿ ಎಂದು ಬೈದಿರ್ತಾರೋ, ಅಥವಾ ಪಕ್ಕದವಳು ನಾಳೆ ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡಿರ್ತವಳು ವಾಪಸ್ ಕೊಟ್ಟಿರಲ್ವ, ಏನೋ ಒಂದು ಆಗಿರುತ್ತೆ, ಪಿಕ್ಚರ್ ಬಿಟ್ಟಿರುತ್ತೆ, ಇಲ್ಲ ನಿಂಗೆ ಹೆಲ್ತ್ ಅಪ್ಸೆಟ್ ಇರುತ್ತೆ. ಆವಾಗ ನೀ ಬಿಸಿಯಾಗಿರ್ತಿ ಅಲ್ವಾ? ಎರಡಾಯ್ತು. ಹಾಂ, ಇದು ಇಷ್ಟರಿಂದ ಆದ ಕ್ರಿಯೇಷನ್ ಏನು? ಪ್ರೆಷರ್. ಹಾಂ ಅಲ್ವಾ? ಓಪನ್ ಮಾಡಿದರೆ ಕೋಪ, ಜಗಳ. ಆವಾಗ ಏನು ಮಾಡಬೇಕು? ಕುಕ್ಕರು ಪ್ರೆಷರ್ ಇದ್ದಾಗ ಸಡನ್ ಓಪನ್ ಮಾಡಿ ನೋಡ್ತೀಯ ಅನ್ನ ಬೆಂತು ಅಂತ, ಎಂತ ಮಾಡ್ತಿ? ಬಿಡ್ತೀನಿ. ಯಾರು? ನೀನು? ಅದು ಅವಳಲ್ಲ. ಹಾಂ ಹಾಂ, ನೀನು ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಡ್ತೀನಿ. ಹಾಂ, ಬಂತು. ಇವತ್ತು ಬೆಳಗ್ಗೆ ಸುಮಾರು ಜನನೆಲ್ಲ ಕೂರಿಸಿದ್ದೆ, ಚೂರು ಕೂಲಾಗಿ ಬನ್ನಿ ಅಪ್ಪ ಅಂತ. ಇಲ್ಲ ನನ್ನ ಮುಖ ಹೊಡಿತದೆ ಇಷ್ಟು. ಇಲ್ಲೊಂದು ವಿಷಲ್ ಇತ್ತು, ನಾವೊಂದು ವಿಷಲ್ ಹಾಕಿದ್ವಿ ಇಲ್ಲಿ, ಭೂರ್ಭುವಸ್ವ ಆಯಿತು. ಯಾಕೆ? ದೇಹದಲ್ಲಿ ನೆಗೆಟಿವ್ ವೈಬ್ಸ್ ಇದ್ದರೆ ಹೋಗಲಿ. ಇದು ಧ್ಯಾನ ಮಾಡ್ತಾ ಹಿಂದೆ ಋಷಿಗಳು ಇದನ್ನು ಹೇಳಿಕೊಟ್ಟಿದ್ರು. ಉಪನಯನಾದ ಅಶ್ವತ್ಥ ವೃಕ್ಷದ ಹತ್ರ ನದಿ ಹರಿಯುವಲ್ಲಿ ಕೈನೆಟಿಕ್ ಎನರ್ಜಿಯಲ್ಲಿ ಹರಿತಾ ಇದೆ. ಅಶ್ವತ್ಥ ಜ್ಞಾನದ ವೃಕ್ಷ, ಮೆಡಿಕಲಿ ಪ್ಯೂರ್ ಆಕ್ಸಿಜನ್. ಅಲ್ಲಿ ಕೂತ್ಕೋ. ನವಗ್ರಹದಲ್ಲಿ ಗುರುವಿನ ಸಂಕೇತವಾದ ವೃಕ್ಷ ಯಾವುದು? ಅಶ್ವತ್ಥ. ಜ್ಯೋತಿಷ್ಶಾಸ್ತ್ರದಲ್ಲಿ ಗುರುವಿಗೆ ಸಂಕೇತ ಅಶ್ವತ್ಥ ವೃಕ್ಷ. ಇನ್ನೊಂದು ಮೆಡಿಕಲಿ ಪ್ಯೂರ್ ಆಕ್ಸಿಜನ್. ಮೂರನೇದು ಅಲ್ಲಿ ನದಿ ಹರಿತಾ ಇರಬೇಕು, ಕೈನೆಟಿಕ್ ಮೂಮೆಂಟ್ ಎನರ್ಜಿದು, ಇಟ್ ಈಸ್ ನಾಟ್ ಸ್ಟ್ಯಾಟಿಕ್. ಮತ್ತು ಅಲ್ಲೊಂದು ನಾದ ಇದೆ, ಪಂಚಭೂತಗಳಾದ ಶರೀರ ಜಲದ ನಾದ ಉಂಟು. ಎಷ್ಟು ಮಾಡಿ ದೇಹದೊಳಗಿರೋ ಅಗ್ನಿಹೋತ್ರ ಅದು ಜಪ, ಬಾಹ್ಯಾಗ್ನಿಯ ಹೋಮ ಸ್ವಾಹ, ಒಳಗಿನ ಅದಕ್ಕಿಂತ ಒಂದು ಲೆವೆಲ್ ಮೇಲಿನ ಹೋಮ ಜಪ, ಅದಕ್ಕಿಂತ ಮೇಲಿನ ಟಾಪ್ ಮೋಸ್ಟ್ ಹೋಮ ಓಂಕಾರ, ಅದಕ್ಕಿಂತ ಮೇಲಿದ್ದು ಸೈಲೆನ್ಸ್, ಅದಕ್ಕಿಂತ ಮೇಲಿಂದು ಒಳಗಿನ ಮೌನ, ಮನಸ್ಸು ಮಾತಾಡೋದು ನಿಲ್ಲಿಸ್ಬೇಕು. ಅದಕ್ಕೆ ಮೌನ ರಥ. ಯಾಕೆ ಸೋಮವಾರ ಮಾಡಬೇಕು? ಸೋಮ ಅಂದರೆ ಚಂದ್ರ,
ಚಂದ್ರ ಯಾದ್ರ ಪ್ರತೀಕ ಮನಸ್ಸು. ಒಂದಿನ ಖುಷಿಲಿದ್ದರೆ ಇವಳಿ ಕೊಡ ಮೈಕು, ಇಲ್ಲೇ ಪಾಸ್ ಮಾಡಲ್ಲಿ. ಮನಸ್ಸು ಖುಷಿಲಿದ್ದರೆ ಇದರ್ಥ ಆಯ್ತಲ್ಲ, ನಿಂದು ಪ್ರಶ್ನೆಗೆ ಕೊಟ್ಟಿದ್ದು. ಮನಸ್ಸು ಖುಷಿಲಿದ್ದರೆ ಹೇಳಿ, ನಿಂದೇ ಅನುಭವ ಹೇಳಿ. ಇವತ್ತು ನೀವೇ ಗುರುಗಳು ನಂಗೆ. ನಿಮ್ಮ ಹತ್ರನೇ ಪ್ರಶ್ನೆ ಬರೆಸಿ ಉತ್ತರವೂ ಅಲ್ಲಿಂದನೇ ಬರೆಸೋದು ನಾನು. ಮನೆಯೆಲ್ಲ ಸಮಾಧಾನವಾಗಿ ಚೂರು ಹತ್ತಿರ ಇರು. ಫಸ್ಟ್ ನಿಂದ ಹೇಳು, ಮನೆ ನೆಕ್ಸ್ಟು ಇಂಪ್ಯಾಕ್ಟ್. ಫಸ್ಟ್ ಇವು ನೆಮ್ಮದಿ ಇರುತ್ತೆ. ಮನಸ್ಸು ಪೂರ್ಣ ಇದ್ದರೆ ನೀನು ಖುಷಿಲಿರ್ತಿ ಅಲ್ವಾ. ಇದರ ಹೆಸರೇನು? ಫುಲ್ ಮೂನ್. ಬೆಳಿಗ್ಗೆ ಆಫೀಸಲ್ಲಿ ಬೈದರು, ಮನೇಲೇನೋ ಕಿರಿಕಾಯ್ತಂದರೆ ಚಂದ್ರ ಚೂರು ಪಿಕ್ಚರ್ ಬಿಟ್ಟಕ್ಕೆ ಬಂದೆ. ಮಕ್ಕಳು ಒಂಚೂರು ಟೆನ್ಷನ್ ಮಾಡಿದರು. ಇದೀಗ ಯಾರು? ಅರ್ಧ ಚಂದ್ರ. ಮನೆಯಲ್ಲಿ ಕುಸ್ತಿ ಆಯಿತು ಅಂದ್ಕೊಳ್ಳೋಣ, ಇಲ್ಲಿಗೆ ಬಂದು ನನಗೆ ಜೀವನ ಸಾಕೆ ಆಗಿದೆ ಅಂದರೆ ಯಾರೋ ಕೇಳಿದ್ರೆ ಅಮಾವಾಸ್ಯೆಯಲ್ಲಿ ಎಂಥ ಬೆಳಕೇ ಇಲ್ಲ, ಹಿಂಗೆ ಕತೆ. ಈ ಅಮಾವಾಸ್ಯೆಯಲ್ಲಿ ಇದ್ದವಳು ಹೋಗಿ ಮನೆ ಸರಿ ಮಾಡಲಿಕ್ಕೆ ಹೋದರೆ ಮನೆ ಏನಾಗ್ಬೋದು? ಕತ್ಲಲ್ಲಿ ಕಾಣ್ತದ? ಇದನ್ನು ಈಗೆಲ್ಲ ಮಾಡ್ತಾ ಇರೋದು. ಫಸ್ಟು ನೀನು ಪೂರ್ಣ ಆಗು. ಪೂರ್ಣಮಧಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಅಲ್ಲ, ಪೂರ್ಣ ಆಗೋದು ಹೇಗೆ ಗುರೂಜಿ? ಒಂದು ಅಧ್ಯಯನದಿಂದ, ಇನ್ನೊಂದು ಚಿಂತನೆಯಿಂದ, ಇನ್ನೊಂದು ಪ್ರಾಣಾಯಾಮದಿಂದ, ಇನ್ನೊಂದು ಆಹಾರದಿಂದ, ನೆಕ್ಸ್ಟು ಮೌನದಿಂದ. ಆ ಶ್ರೀಚಕ್ರದ ಹತ್ರ ಕೂತ್ರೆ ಆಟೋಮೆಟಿಕ್ ಅವಳು ಪೂರ್ಣ ಮಾಡ್ತಾಳೆ. ಯಾಕೆ? ಅವಳು ಗುರುಮಂಡಲ ಮಧ್ಯಸ್ಥಿತಾಯೇ ನಮ. ನಿಮ್ಮ ಮೆದುಳೇ ಶ್ರೀಯಂತ್ರ, ಬೇರೆ ಯಾವುದಲ್ಲ. ಆ ಯಂತ್ರದಲ್ಲಿ ದಶಮಹಾವಿದ್ಯರಿದ್ದಾರೆ, ಇಡೀ ಸೃಷ್ಟಿಯ ಪುರುಷ ಪ್ರಕೃತಿ ದೇವತೆಗಳಿದ್ದಾರೆ. ಎಲ್ಲ ಎನರ್ಜಿ ಒಂದು ಯಂತ್ರದಲ್ಲಿ ಎಂಬೆಡೆಡ್ ಮಾಡಿಟ್ಟಿದ್ದಾರೆ ಶಂಕರಾಚಾರ್ಯರು. ಅದರ ಹಿಂದೆ ಅದರ ಎಂಬೆಡೆಡ್ ಸಿಸ್ಟಮ್ ಹೇಳಿದ್ದು ಅಗಸ್ತ್ಯರಿಗೆ ಲೋಪಾಮುದ್ರನಿಗೆ ವಿಷ್ಣು ಹಯಗ್ರೀವ ರೂಪದಲ್ಲಿ ಹೇಳಿದ. ಅದಕ್ಕೆ ಅವನಿಗೆ ಶ್ಲೋಕ ಏನು? ಜ್ಞಾನಾನಂದಂ ಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ, ಟ್ರಾನ್ಸ್ಪರೆನ್ಸಿ, ಪೂರ್ಣಚಂದ್ರ. ಅದಕ್ಕೆ ಶ್ವೇತ ಕುದುರೆಯನ್ನು ನಾವು ಹಯಗ್ರೀವನಿಗೆ ಹೋಲಿಸ್ತೇವೆ. ವಾದಿರಾಜರು ಪೂಜೆ ಮಾಡ್ತಾ ಒಂದು ಕುದುರೆ ಬರ್ತಿತ್ತಂತೆ, ಅದು ಬಿಳಿ. ಯಾಕೆ ಬಿಳಿ ಬಟ್ಟೆ? ಈ 7 ಕಾಮನ ಬಿಲ್ಲಿನ ಮೂಲ ಯಾವುದು? ಬಿಳಿ. ಧ್ಯಾನ ಮಾಡ್ತಾ ಬಿಳಿ ಹಾಕಿ, ಅದರ ಲಾಜಿಕ್ ಹೇಳಿಬಿಡ್ತೀವಿ. ಶಾಂತಿ. ಬಿಳಿ ಯಾಕೆ ಹಾಕಬೇಕು? ಎಲ್ಲ 7 ಬಣ್ಣದ ಮೂಲ ಯಾವುದಪ್ಪ? ಪ್ರಿಸಮ್ ಮೂಲಕ. ಈ ಪ್ರಿಸಮ್ ಅನ್ನೋದೊಂದು ಪ್ರಕೃತಿ. ಇದು ಬಿಳಿ ಚೈತನ್ಯ, ಶುದ್ಧ ಚೈತನ್ಯ ಪ್ರಕೃತಿಯೊಳಗೆ ಮಾಯೆಯೊಳಗೆ ಹರಿದಾಗ ಅದು 7 ಆಯಿತು. ಆ 7 ಏನಾಯಿತು? ಸಪ್ತಚಕ್ರ ಆಯಿತು, ಸಪ್ತಧಾಮ ಆಯಿತು, ಸಪ್ತಭುವನ, ಸಪ್ತ ನದಿ ರಿವರ್, ಸಪ್ತ ಸಮುದ್ರ. ಈ 7 ತಿರುಪತಿಲಿರು. ಈ 7 ದಾಟಿ ಎದ್ದು ಬಾ, ನೀನು ನನ್ನ ಬಾಗಿಲಲ್ಲಿ ಇರ್ತಿ. ಅವ ಆನಂದ ಮೂರ್ತಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ. ವೆಂಕಟ ಸಂಸ್ಕೃತಲ್ಲಿ ಅರ್ಥ ಏನದ್ರದ್ದು? ಕಟ ಅಂದರೆ ತುಂಡು ಮಾಡೋನು ಅಂತ. ವೆಂಕನ್ನೇ ಕಷ್ಟ, ಆ ಕಷ್ಟವನ್ನು ತುಂಡರಿಸೋನು. ಇದಕ್ಕೆ ಅವನು ವೆಂಕಟ ಈಶ್ವರ. ಬರೀ ವಿಷ್ಣು ಇಲ್ಲ, ಅಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಅದಕ್ಕೆ ಅವನಿಗೆ 3 ನೇತ್ರ. 3 ನೇತ್ರ ಇರೋದು ಯಾರು? ಶಿವ. ಕ್ಲೋಸ್ ಮಾಡಿರ್ತಾರೆ ಪಚ್ಚಕೂರ್ಪುರ. 3 ನಾಮ, 3 ನಾಡಿ: ಇಡ, ಪಿಂಗಳ, ಸುಷುಮ್ನ. ಇಡ ಮತ್ತು ಪಿಂಗಳ, ಸುಷುಮ್ನ. ಧ್ಯಾನದಲ್ಲಿ ಸುಷುಮ್ನ ಆ್ಯಕ್ಟಿವೇಟ್ ಆಗ್ತದೆ. ಬ್ರಹ್ಮನಾಡಿ ಅಂತೀವಿ ಬೆನ್ನಿಂದ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾಡಿ ಅಂತ ಕಂಟೆಂಟ್ ಇಟ್ಕೊ, ಮರ್ತು ಹೋಗ್ತದೆ. ಇದರ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಪ್ರಶ್ನೆಗೆ ರೆಡಿ ಇರಿ.